ಅಲ್ಲ ಕಣವ ಮುದ್ದು ಸೊಸೆ, ಇದೇನ ಹುಡುಗಾಟ ಅನ್ಕೊಂಡಿದ್ಯೇನವ? ಒಂದ್ ತಿಳ್ಕೊಬಿಡು, ಈ ಕತೆ ಓದೋರು ಬಂದಿಲ್ಲ ಅಂತ ಜನಗಳ ಮುಂದೆ ಒಪ್ಕೊಂಡ್ರೆ ಅವ್ರು ನಮ್ಮನ್ನೇನ್ ಬೈಕೊಂಡ್ ಹೋಗಕ್ಕಿಲ್ಲ ಕಣವ, ಅವ್ರನ್ ಬೈಕೊಂಡ್ ಹೋಯ್ತಾರೆ. ನಾನು ಹೇಳಿದ ಕೆಲಸ ಏನಾಯ್ತಲ್ಲ? ನೋಡು, ನಾನು ಹೇಳೋ ಗಂಟ ಅವ್ರ ಫೋನ್ಗೂ ಕಾಣಿಸ್ಕೋಬಾರ್ದು. ಬೆಳಿಗ್ಗೆ ಗಂಟ ಅಲ್ಲೇ ಬಿತ್ತಿರ್ಬೇಕು ಅವರು. ಅರ್ಥ ಆಯ್ತೆ? ಅಮ್ಮ, ಇದೇ ಕಂಡ್ಲ ಬೇಕಾಗಿದ್ದಿತ್ತು. ಆ ಶಿವರಾಮೆ ಕೋಟ ವಿಲ 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 ಅಂತ ಒದ್ದಾಡ್ಬೇಕು. ಬಂದೆ. ಅದು ಕೆಳಗ್ ಬಿದ್ದೋಯ್ತಿತ್ತಲ್ಲ, ಅದಕ್ಕೆ ಹಿಡ್ಕೊಳ್ಳೋಣ ಅಂತ ಬಂದೆ. ನಿಮ್ಗೇನಾದ್ರೂ ಏಟಾಯ್ತೆ? ನಂಗೇನಾಗಿಲ್ಲ ಕಣಮ್ಮಿ, ನಿಂಗೇನಾದ್ರು ನೋವಾಯ್ತೆ? ನಂಗೂ ಇವನಾಗಿಲ್ಲ. ಯಾಕಮ್ಮಿ ಹಂಗ್ ನೋಡ್ತಾ ಇದ್ಯಾ? ಏನೂ ಇಲ್ಲ ಬಿಡಿ. ಆದ್ರೂ ಒಂಥರ ಆಗ್ತಿಲ್ವೇನಮ್ಮಿ ನಿಂಗೆ? ಏನ್ ಹೇಳಿದ್ರಿ? ಆಯ್ತಮ್ಮ, ನಿಮ್ಮಿಬ್ರು ರೊಮ್ಯಾನ್ಸ್ನ ಆಮೇಲೆ ಇಟ್ಕೊಳ್ಳಿ. ಈಗ ಮಾಡೋ ಕೆಲ್ಸನ ಮಾಡಿ. ಲೇ, ಒಸಿ ಸುಮ್ಕೆ ನಿಂತ್ಕೊಳ್ಳ, ನಾವಿಬ್ರು ಏನು ಮಾಡ್ತಿರಲ್ಲ ಅಲ್ಲಿ. ಇವ್ರ ಮುಂದೆ ಏನ್ ಮಾತಾಡ್ಬೇಕು ಅಂತ ಇವನ್ಗೆ ಗೊತ್ತಿಲ್ಲ, ಇವ್ನು ನನ್ಗೆ ಹೇಳಕ್ ಬಂದಾನೆ. ಗೋವಿಂದ, ಭದ್ರಾ ಹೇಳಪ್ಪ. ಆಗ್ಲೇ ಟೈಮ್ ಆಗ್ಬಿಡದೆ, ಎಲ್ಲರೂ ಹೊಂಟವ್ರಂತೆ. ಆಮೇಲೆ ಮಿನಿಸ್ಟ್ರು ಹೊಂಟ್ಬಿಟ್ಟವ್ರಂತೆ. ಅವ್ರು ಬಂದ್ಕೂಟನೆ ಪೂಜೆ ಶುರು ಮಾಡ್ಬಿಡೋಣ. ಆದಷ್ಟು ಬೇಗ ಏನೇನಿದೆ ವ್ಯವಸ್ಥೆ ಮಾಡ್ಬಿಡ್ರಪ್ಪ. ಸರಿನಪ್ಪ. ಈ ಗೋವಿಂದ ಅಲ್ಲಿ ಕಾಣಿಸ್ತಾ ಇಲ್ವ? ಏ ಗೋವಿಂದ, ಲೇ ಗೋವಿಂದ. ಅಯ್ಯೋ, ಇವನೊಬ್ಬ. ಅಮ್ಮಿ, ಯಾರು ಕೂಗುದ್ರಲ್ಲ, ಹೋಗಿ ನೋಡಮ್ಮಿ ಯಾರದು? ಲೇ ಕ್ವಾಟ್ಲೆ, ಎಲ್ಲೋರನ್ ಕೇಳಲ್ಲ ಮೊದ್ಲು. ಹ್ಞೂ ಅಂತಮ್ಮ, ಈಗಲೇ ಮರದೆ. ನೀವೀಗ ಕರೆ ಮಾಡಿರುವ ಸಂಖ್ಯೆ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ಯಾಕ್ಲಾ, ಏನಾಯ್ತ್ಲಾ? ಅದು ಫೋನ್ ಸ್ವಿಚ್ ಆಫ್ ಬತ್ತದೆ ಅಂತಮ್ಮ. ಅದಕ್ಕೆ ನಾನು ಆಗ್ಲೇ ಮಾಡು ಅಂತ ಹೇಳ್ದೆ. ನನ್ಗೇನ್ ಗೊತ್ತು ಅಂತಮ್ಮ, ಹಾರ್ಮೋನಿಯಂ ತಂದೆ ಆಟೋದವನು ಬತ್ತವ್ರೆ ಕಾಣೋಣ ಅಂದ. ಸರಿ, ಒಂದ್ ಕೆಲ್ಸ ಮಾಡು, ಬಿರ್ನೆ ಅವ್ರ ಹೊಟ್ಟಿತ ಹೋಗಿ ಅವ್ರೆಲ್ಲವರೇ ಕರ್ಕೊಂಬಂದ್ಬಿಟ್ಟು ಹೇಳ್ತೀನಿ. ಸರಿ. ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ, ಎಲ್ಲೂ ಹೋದ್ರು. ಗೌಡ್ರೆ, ಯಾಕೆ ಈಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಏನಿಲ್ಲ ಕಣಮೆ. ಗೌಡ್ರೆ, ಯಾರೋ ಬಂದಿಲ್ಲ ಅಂದಂಗಾಯ್ತು. ಯಾರು ಬಂದಿಲ್ಲ? ಅದೆಲ್ಲ ಬಿಟ್ಟು ಹೊಸ ಆಚೆಗೆ ಹೋಗ್ಬತ್ತೀನಿ ತಡಿ. ಗೌಡ್ರು ಸಾನೆ ಟೆನ್ಷನ್ ಮಾಡ್ಕೊಂಡವ್ರೆ. ಯಾರು ಬಂದಿಲ್ಲ? ಹೋಗೋಗು, ಅದ್ಯಾರನ್ ಕರ್ಕಬತ್ತೀಯ ಕರ್ಕಬ, ಬಂದ್ರೆ ತಾನೆ. ಶಾಂತಕ, ಶಾಂತಕ, ಸಂಜೀವಣ್ಣ ಇಲ್ವಾ? ಇಲ್ಲ, ಅವರು ಶಿವರಾಮೇಗೌಡರು ಹಟ್ಟಿಲಿ ಕತೆ ಮಾಡ್ಬೇಕು ಅಂತ ಸಂದೇಲೆ ಹೋದ್ರಲ್ಲ.
ಹೌದಾಕ, ನಾನು ಅಲ್ಲಿಂದಲೇ ಬಂದೆ, ಅಲ್ಲೂ ಬಂದಿಲ್ಲ. ಅದಕ್ಕೆ ನೇರವಾಗಿ ಅದೇ ದಾರಿ ನೆರ್ಕ ಬಂದೆ. ಅವ್ರು ಅಲ್ಲೆಲ್ಲೂ ಸಿಗ್ಲಿಲ್ವಲ್ಲ. ಅದು ಅಲ್ಲದೆ ಅವ್ರ ಫೋನ್ ಬೇರೆ ಸ್ವಿಚ್ ಆಫ್ ಆಗ್ಬಿಟ್ಟದೆ. ಅದಕ್ಕೆ ನಾನು ಇಲ್ಲಿ ನೇರವಾಗಿ ಬಂದೆ. ಅದು ಅವ್ರ ಕಾಲುವೆ ಏರಿ ಮೇಲೆ ಹತ್ರ ಆಯ್ತದೆ ಅಂತ ಆ ಕಡೆಯಿಂದಾನೇ ಹೋಗಿರ್ಬೇಕಣ್ಣ. ಸರಿ ಅಕ್ಕ, ಅವ್ರ ಕುಟೆ ಇರೋರ್ದು ನಂಬರ್ ಇದ್ದದೆ. ತಗೊಳ್ದವ್ರದ್ದು ಅದೇ ತತ್ತೀನಿ. ಸರಿ ಅಕ್ಕ. ಅಕ್ಕ, ಇವ್ರದ್ದು ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟದೆ. ಇದೊಂದು ಅದೇ ತಕೊಳ್ಳಿ. ಹೇಳಿ ಅಕ್ಕ. ಅಕ್ಕ, ಎಲ್ಲ ಫೋನ್ ಸ್ವಿಚ್ ಆಫ್ ಬರ್ತದೆ. ಅಣ್ಣ ಈಟೊತ್ಗೆ ಅವ್ರ ಅಟ್ಟಿ ತವಕ್ಕೆ ಹೋಗಿರ್ಬೇಕು, ಅಲ್ಲೇ ಹೋಗಿ ನೋಡಿ. ಸರಿ ಅಕ್ಕ. ಎಲ್ರು ಇಟ್ಟಕ್ಕೆ ಎಲ್ಲುಂಟೋದ್ರು? ಲೇ ಕ್ವಾಟ್ಲೆ, ಸಿಕ್ಕದ್ನಿಲ್ಲ ಅವನು. ಅಂತಮ್ಮ, ಅವ್ರ ನಮ್ಮ ಮಟ್ಟಿಗೆ ಸಂದಲ್ಲೇ ಹೋದ್ರಂತೆ. ಅವ್ರ ಜೊತೆ ಇರೋರ್ಗೆಲ್ಲ ಫೋನ್ ಮಾಡ್ತೀವ್ನಿ, ಎಲ್ಲರ ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟದೆ. ಲೇ ಕ್ವಾಟ್ಲೆ, ಇದನ್ನೆಲ್ಲ ನೋಡ್ತಾ ಇದ್ರೆ ಬೇರೆ ಏನೋ ಆಗದೆ ಅಂತ ಅನುಮಾನ ಬರ್ತದೆ ಕಳ್ಳ. ನನ್ಗೂ ಯಾಕೋ ಹಂಗೆ ಅನ್ನಿಸ್ತದೆ ಅಂತಮ್ಮ. ಲೇ ಸರಿ ಬಿಡ್ಲಾ, ಅದನ್ನೆಲ್ಲ ಆಮೇಲೆ ನೋಡ್ಕೊಳುವ. ಬೇರೆ ಯಾರಾದ್ರೂ ಸಿಗ್ತಾರ ನೋಡ್ಲಾ. ಸರಿ ಅಂತಮ್ಮ. ಅದಕ್ಕೆಯ ಕತೆ ನಿಲ್ಸದ್ ಬೇಡ ಅಂತ ನಾನೇ ಬರಕ್ ಹೇಳ್ದೆ. ಅದ್ ಸರಿ ಕಣಮೆ, ನೀನ್ ಹಿಂಗ್ ಅದೇ ಅಂತ ಒಂದ್ ಮಾತಾದ್ರೂ ಬಂದ್ ಹೇಳ್ಬೇಕಲ್ವೇ? ಸುಮ್ಕಿರಿ ಗೌಡ್ರೆ, ನನ್ ಏಟ್ಕಿತ ನಿಮ್ ತವ ಬಂದು ಗೌಡ್ರೆ ಗೌಡ್ರೆ ಅಂತ ಹೇಳಿದ್ರೆ ನೀವು ಸುಮ್ಕಿರಮಿ ಅಂತ ಹೇಳ್ತಿದ್ರಿ. ಸಾರಿ ಬಿಡಮ್ಮಿ, ಆ ಸಮಯದಲ್ಲಿ ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದ್ ಸರಿ ಮವ, ನಿಮ್ಗೆ ಕತೆ ಓದಕ್ಕೆಲ್ಲ ಬರ್ತದ? ಏನ್ ಹೇಳಿ ಅಂದ್ರೆ ಬರ್ತದೆ ಅಂತ ಕೇಳ್ಬಿಟ್ರಿ. ಈ ಕತೆ ಓದೋದ್ರಲ್ಲಿ, ನಾಟಕ ಮಾಡೋದ್ರಲ್ಲಿ ನಾನು ಎತ್ತಿದ ಕೈ. ನಾನು ಬೇರೆ ಕಡೆಗೆಲ್ಲ ಕತೆ ಓದಕ್ ಹೋಗುವೆ. ಈಗ 4 ವರ್ಷದಿಂದ ಕತೆ ಓದೋದು ನಿಂತೋಗ್ಬಿಟ್ಟಿತ್ತು. ನೀವೇನ್ ತಲೆ ಕೆಡಿಸ್ಕೊಬಿಡಿ, ನಾ ಓದ್ತೀನಿ. ಈಗ ಇವನ್ ಬೇರೆ ಬಂದ್ ಹಿಂಗ್ ಹೇಳ್ತವನಲ್ಲ, ಮೊದ್ಲು ಈಸಿಯನ ಅಮ್ಮಂಗ್ ಹೇಳ್ಬೇಕು. ಸರಿಯಾಗಿದೆ ಮವ್ಯ, ಬನ್ನಿ ಹೋಗುವ. ಅಮ್ಮ, ಆ 3 ಅಡಿ ಕತೆ ಓದ್ಸೋದಕ್ಕೆ ಅವ್ರ ಅಪ್ಪನ್ ಕರ್ಸವಳೆ. ಆ ಎಣ್ಣೆ ಗಾಡಿನೇ ಬೀಗನ್ ಮರ್ವಾದೆ ಉಳ್ಸಕ್ಕೆ ಎಣ್ಣೆ ಗಾಡಿನ ಕರ್ಸ್ಕೊಂಡವ್ರ. ಬರ್ಲಿ, ಎಲ್ರು ಮುಂದೆ ಒಂದ್ ಮಾನ ಕಳಿಸ್ತೀನಿ ನೋಡು. ಅಪ್ಪಯ್ಯ, ನೀನೇನು ಯೋಚನೆ ಮಾಡ್ಬೇಡ, ನೀನ್ ಹೋಗಿ ಆರಾಮಾಗೆ ಮಿನಿಸ್ಟರ್ ಪಕ್ಕ ಕೂತ್ಕ. ಕತೆ ಈಗ ಶುರು ಆಯ್ತದೆ. ಕತೆ ಶುರು ಆಗಕ್ಕೆ ಕತೆ ಓದೋರು ಯಾರಪ್ಪ? ಅದು ನಮ್ಮಪ್ಪ ಏನೇ ಓದ್ತಾರೆ. ಅಲ್ಲ ಕಣವ ಮುದ್ದು ಸೊಸೆ, ಇದೇನ ಹುಡುಗಾಟ ಅನ್ಕೊಂಡಿದ್ಯೇನವ? ಒಂದ್ ತಿಳ್ಕೊಬಿಡು, ಈ ಕತೆ ಓದೋರ್ ಬಂದಿಲ್ಲ ಅಂತ ಜನಗಳ ಮುಂದೆ ಒಪ್ಕೊಂಡ್ರೆ ಅವ್ರು ನಮ್ಮನ್ನೇನ್ ಬೈಕೊಂಡ್ ಹೋಗಕ್ಕಿಲ್ಲ ಕಣವ, ಅವ್ರನ್ ಬೈಕೊಂಡ್ ಹೋಯ್ತಾರೆ. ಅದೇ ಏನಾದ್ರೂ ನಿಮ್ ಅಪ್ಪನ್ ಕೈಲಿ ಕತೆ ಓದ್ಸಿ ಆಭಾಸ ಆಗ್ಬಿಟ್ರೆ ಜನರು ಮುಂದೆ ಮಾನ ಮರ್ಯಾದೆ ಹೊಂಟೋಯ್ತದ ಕಣವ. ಜೊತೆಗೆ ನಮ್ ಭಾವನ್ ರಾಜಕೀಯದ ಭವಿಷ್ಯ ಎಕ್ಕುಟ್ಟೋಯ್ತದೆ. ಹಂಗೆಲ್ಲ ಮಾಡ್ಬೇಡ ಕಣವ. ಹಂಗೆಲ್ಲ ಏನೂ ಆಗಕ್ಕಿಲ್ಲ, ನೀವು ಚಿಂತೆ ಮಾಡ್ಬಿಡಿ. ಸಾಕ್, ಬಾಯ್ ಮುಚ್ಚು ಚಲೋ ರಾಜ.
ಕತೆ ಹೇಳೋದಂದ್ರೇನು? ನೀನ್ ಕುಡಿದ್ಬಿಟ್ಟು ಪದ ಹೇಳ್ದಂಗೆನಾ? ದ್ಯಾವ್ರ ಕತೆ ಮಾಡೋದಕ್ಕೂವೆ ತಪಸ್ ಮಾಡಿರ್ಬೇಕು, ತಪಸ್ಸು. ಸರಿಯಾಗಿ ಹೇಳ್ದೆ ಕಣವ. ಒತ್ತಾರೆ ಎದ್ದು ಜಪ್ಪ ತಪ್ಪ ಮಡಿ ಮೈಲ್ಗೆ ಅಂತ ಇರೋರ್ಗೆನೆ ಕತೆ ಓದೋದ್ ಕಷ್ಟ, ಇನ್ ಇವ್ರು ಮಾಡ್ತಾರಾ? ಎಲ್ರು ವಸಿ ಸುಮ್ಕೆ ಇರ್ತೀರಾ? ಅಪ್ಪಯ್ಯ, ಯಾವುದೇ ಕಾರಣಕ್ಕೂ ಇವತ್ತು ಪೂಜೆ ನಿಲ್ಬಾರ್ದು. ಯಾಕಂದ್ರೆ ಅದರಲ್ಲಿ ನಿಮ್ ಮರ್ವಾದೆ ಅದೆ, ಅದ್ರಲ್ಲಿ ನಿಮ್ ರಾಜಕೀಯದ ಭವಿಷ್ಯ ಅದೆ. ಮಾವಯ್ಯ ಇಂಥ ವಿಷಯದಲ್ಲೆಲ್ಲ ಸುಳ್ಳು ಹೇಳಕ್ಕಿಲ್ಲ, ತಮಾಷೆ ಮಾಡಕ್ಕಿಲ್ಲ ಅಪ್ಪಯ್ಯ. ನಂಗೆ ಅವ್ರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಅದೆ ಅಪ್ಪಯ್ಯ. ನೀನೇನು ಚಿಂತೆ ಮಾಡ್ಬೇಡ, ಹೋಗ್ ಕೂತ್ಕ. ಅಪ್ಪಯ್ಯ, ಇವತ್ತೀಗಾಗ ಪೂಜೆಯಲ್ಲಿ ಯಾ ಯಜ್ಞನೂ ಇಲ್ದಂಗೆ ನಡೀತದೆ. ನೀನು ಹೋಗಿ ಆರಾಮಾಗಿ ಕೂತ್ಕ ಅಪ್ಪಯ್ಯ. ಹೋಗಪ್ಪಯ್ಯ. ಮಾವಯ್ಯ ಶುರು ಹಚ್ಕಡೆ. ಏನೋ ದೊಡ್ಡದಾಗಿ ಮಾನ ಉಳ್ಸಕ್ ಬಂದಿರೋ ಒಂಥರ ಪೋಸ್ ಕೊಟ್ಟ. ಈಗ ನೋಡು ಇರೋ ಒಸಿ ಮಾನನ್ನು ಹೆಂಗ್ ಹೋಯ್ತದೆ ಅಂತ. ದೇವ್ರೆ, ಅರಿಲಾರ್ದೆ ಬೇಕಾದಷ್ಟು ತಪ್ಪು ಮಾಡ್ಬಿಟ್ಟಿದ್ದೀನಿ. ಇವತ್ತು ನನ್ನ ಮಗಳು ಅವರ ಮಾವನವರ ಮರ್ಯಾದೆನ ಉಳಿಸ್ಲಿಕ್ಕೆ ನನ್ನನ್ನ ಕರೆಸಿದಾಳೆ. ನೀನು ನನ್ನ ಹಿಂದೆ ನಿಂತು ನನಗೆ ಶಕ್ತಿ ಕೊಡಪ್ಪ ತಂದೆ. ಅವ್ವ, ಅವ್ರ ಬದಲು ನೀನೇ ಕತೆ ಓದಿದಿದ್ರೆ ಇನ್ನೂ ಅದ್ಭುತವಾಗಿರ್ತಿತ್ತು. ಏನೇ ಮಾತ್ ನಿಂದು, ಸುಮ್ಕೆ ಕೂತ್ಕೊಳ್ಳೆ.